ನರೇಂದ್ರ ಮೋದಿಯವರು ಮೊನ್ನೆ ಕರೆದಿರ್ತಕ್ಕಂಥ ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರ ಏನು ನಿರ್ಣಯ ತಗೊಳ್ತೈತೆ ಅದರ ಪರವಾಗಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಎರಡನೇದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನಿಗೆ ನುಗ್ಗಿ ಹೋಗಿ ಹೊಡಿತಕ್ಕಂಥದ್ದು ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲಿ ಮೊನ್ನೆ ಅಮಿತ್ ಶಾ ಸಾಹೇಬರು ಸಿಕ್ಕ ಕೂಡ ಇದೇ ಹೇಳಿದ್ದೆ ನಾನು ಅವರಿಗೆ, ಇದು ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡಬಾರ್ದು, ಮನೆ ತೂರಿ ಆಗಿರಲಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡಿಬೇಕು ಆಗಬೇಕಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ರೀತಿಯಾಗಿ ಎಲ್ಲರದಿದೆ. ಎರಡನೇದು ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ನೇ ವಾರದಲ್ಲಿ ಸುಮಾರು 93 ಜನ ಪಾಕಿಸ್ತಾನವರಿಗೆ ಮೊಣಕಾಲ ಮೇಲೆ ಬಗಿಸಿ ಕರ್ಕೊಂಬಂದಿರತಕ್ಕ ನಿದರ್ಶನ ಇದೆ. ಇಡೀ ವರ್ಲ್ಡ್ನಲ್ಲಿ ಹೈಯೆಸ್ಟ್ ಆದಂಥ ಒಂದು ಸರೆಂಡರ್ ಇರ್ತಕ್ಕಂಥದ್ದು 71ನೇ ದಶಕದಲ್ಲಿ ಆಗಿರ್ತಕ್ಕಂಥದ್ದು. ಇದು ಮೀರಿ ಇನ್ನು ಲಕ್ಷಾಂತರ ಜನಕ್ಕೆ ದಂಡನೆ ಆಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಹೇಬರು ನಮ್ಮ ಭಾರತ ಸರ್ಕಾರ ಏನು ನಿರ್ಣಯ ತಗೊಳ್ತದೆ ಅದು ವೈಯಕ್ತಿಕವಾಗಿ ನಾನು ಅದಕ್ಕೆ ಸಹಮತ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಈಗ ಮಂಗಳೂರಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಕೆಲವರು ಕೂಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಇದು ಕೂಡ ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಆಗಿದ್ರೆ ಕೂಗಿದ್ರೆ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಅಲ್ಲ, ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಯಬೇಕು ಅನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದರೆ ಅದನ್ನ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಅದಕ್ಕೆ ಏನು ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಅಲ್ಲ, ಇಶ್ಯೂ ನಾವು ತಗೊಂಡು ಹೋಗೋಕ್ಕಿಂತ ಹೆಚ್ಚಾಗಿ ಆ ಥರದ ಪ್ರಕರಣ ಜಾಸ್ತಿ ಆಗ್ತಾ ಬರ್ತಾ ಇದೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು, ಆ ಫ್ಲಾಗ್ನ ತಗೊಂಡು ಮನೇಲಿ ಇಟ್ಕೊಳ್ಳುವಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇದು ಯಾವ ಸಂದೇಶ ರವಾನೆ ಆಗ್ತಿದೆ ಕರ್ನಾಟಕದಿಂದ ಅಂತ? ಅಲ್ಲ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ. ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳಬೇಕಲ್ಲ. ಯಾರ ಮೇಲೆ? ಮುಸ್ಲಿಮರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ. ಅಲ್ಲ, ಇದು ಪ್ರಶ್ನೆ ನೀವು ಕೇಳ್ತಕ್ಕಂಥದ್ದು ಇಲ್ಲಿ ನೀವು ಕೇಳಿರ್ತಕ್ಕಂಥ ಕೂಗೋರು ಯಾರು? ಅದನ್ನೇ ಅಲ್ಲ, ಕೂಗೋರು ಯಾರು ಇದನ್ನ? ಅಲ್ಲ, ಯಾರು ಕೂಗೋದು? ನಾವ್ ಹೇಳ್ತಾರೆ ಎಲ್ಲಿ ಯಾರ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ಯಾವ ರೀತಿ ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಯಾರು ಮಾಡ್ತಾರೆ ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ ಸರ್? ಅಲ್ಲ, ಐ ರಿಯಲಿ ಡೋಂಟ್. ಅಲ್ಲ ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಭಾಳ ಇದಾವೆ, ಪಾಸಿಟಿವ್ನು ಭಾಳ ಇದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆಗೋದು ನನಗೆ ಗೊತ್ತಿಲ್ಲ. ಮನಸ್ಥಿತಿಗಳು ಆ ಥರ ಬದಲಾಗ್ತಾ ಇದೆ ಅಂತ. ಅಲ್ಲ, ವಾತಾವರಣ ಆ ರೀತಿ ಕೆಟ್ಟುಬಿಟ್ಟಿದೆ ದೇಶದಲ್ಲಿ. ಕೆಡಕು ನೂರಾರು ಕಾರಣಗಳಿದೆ. ಅದಕ್ಕೆ ನಾನು ಇದು ಹೆಂಗೆ ಸ್ಪಷ್ಟೀಕರಣ ಕೊಡಲಿ? ಆಮೇಲೆ ಯಾರು ಮಾಡಿರ್ತಕ್ಕಂಥ ಅವ್ರ ಪರವಾಗಂತೂ ಸಮರ್ಥನೆ ನಾವು ಮಾಡಲ್ಲ, ನೀವು ಮಾಡಲ್ಲ. ನೀವು ಸಮರ್ಥನೆ ಮಾಡ್ತೀರಾ? ವಿ ಆಲ್ ಆರ್ ಇಂಡಿಯನ್ಸ್. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾರು ಮಾಡಿರ್ತಾರ ಕಿತ್ತು ಹೊಡಿಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಜಿಂದಾಬಾದ್ ಅಂದವ್ರ ಮೇಲೂ ಕ್ರಮ ಆಗಬೇಕು. ಯಾರನ್ನಾಗ್ಲಿರಿ, ನನ್ನ ತಮ್ಮ ಆಗಿರಲ್ಲ ಅವನ ಮೇಲೆ ಮಾಡ್ಬೇಕು, ಕ್ರಮ ತಗೋಬೇಕು. ನನ್ನ ಫ್ಯಾಮಿಲಿ ಮೆಂಬರ್ ಆದ್ರೂ ಕೂಡ ಕ್ರಮ ತಗೋಬೇಕು ಅವನ ಮೇಲೆ.